ಎಲ್ರಿಗೂ ನಮಸ್ಕಾರ. ಇದು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಈ ವಿಡಿಯೋ ಬಂದು ನಾವು ಕುಕ್ಕೆಗೆ ಮತ್ತು ಧರ್ಮಸ್ಥಳಕ್ಕೆ ಹೋಗ್ತಿರುವಂಥ ವಿಡಿಯೋ. ಇಲ್ಲಿ ನಾನು, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್, ಹಾಗೆ ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗ ಶಿವು, ಇಷ್ಟು ಜನ ಕೂಡ ನಾವು ಈಗ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ, ಸುಗಮ ಬಸ್ ಅವ್ರದ್ದು. ಸೊ ಇವಾಗ ಬಸ್ ಬಂದಿದೆ ಅಂತೇಳಿ ಹೋಗ್ತಾ ಇದ್ದೀವಿ. ಬಸ್ ಬಂದು ಮೈಸೂರಲ್ಲಿ 10:45 ಹೊರಟ್ರೆ ಸುಬ್ರಹ್ಮಣ್ಯ ಅಂದರೆ ಕುಕ್ಕೆಗೆ ತಲುಪೋ ಅಷ್ಟರಲ್ಲಿ 3:15 ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಬಸ್ನ, ಸ್ಲೀಪರ್ ಕೋಚ್. ಹಾಗೆ ಇವಾಗ ನಾವು ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗಿ ಮೈಸೂರಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಸೇರಿಕೊಂಡು ಇವಾಗ ನಾವು ಬಸ್ ಹತ್ತುತ್ತಿದ್ದೀವಿ. ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಬೇಕು ಅಂತಾರೆ, ಬಟ್ ನಾವು ಕುಕ್ಕೆಗೆ ಫಸ್ಟ್ ಹೋಗಿದ್ವಿ. ಯಾಕಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫಸ್ಟ್ ಹೋಗಬೇಕು ಅನ್ನೋದಿತ್ತು, ಅಲ್ಲಿಗೆ ಹೋಗಬೇಕು ಇತ್ತಲ್ವ. ಸೊ ಅದಕ್ಕೆ ಫಸ್ಟು ಕುಕ್ಕೆಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ಇವಾಗ ನಾವು ಫಸ್ಟು ಕುಕ್ಕೆಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ನಾವು ಬಸ್ ಹತ್ತಿದ್ವಿ. ಈ ಬಸ್ಸು ಕುಕ್ಕೆಗೆ ಹೋಗಿ ತಲುಪೋ ಅಷ್ಟರಲ್ಲಿ 3:15 ಆಗಿತ್ತು. 3:15ಗೆಲ್ಲ ನಾವು ಕುಕ್ಕೆಗೆ ಹೋಗಿ ತಲುಪಿದ್ವಿ. ಬೆಳಗಿನ ಜಾವ 3:30 ಆಗಿತ್ತು. ಬಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಳಿದಿದ್ದೀವಿ. ನೋಡಿ, ಮಳೆ ಬಂದು ಇಲ್ಲೆಲ್ಲ ನೀರು ನಿಂತಿದೆ. ನೀರು ನಿಂತಿಲ್ಲ, ಮಳೆ ಬಂದು ಹೋಗಿರೋದ್ರಿಂದ ತಂಪಾಗಿದೆ. ಇವಾಗ 3:30ಗೆ ಬಂದು ಇಲ್ಲಿ ರೂಮ್ ಮಾಡ್ಕೊಳ್ಳೋಣ ಅಂದರೆ, ಯಾಕೆಂದರೆ ಇಲ್ಲಿ ನಾವು ದರ್ಶನ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ ರೂಮ್ ಏನೋ ಮಾಡೋದು ಬೇಡ, ಇಲ್ಲೇ ಸ್ನಾನ ಗೃಹಗಳಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ದೇವರ ದರ್ಶನ ಬೇಗ ಮುಗಿಸ್ಕೊಂಡು ನಂತರ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡು ಇಲ್ಲಿ ರೂಮ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ ನದಿ ಇತ್ತು, ಅಲ್ಲಿಗೆ ಹೋಗೋಣ ಸ್ನಾನಕ್ಕೆ ಅಂದ್ಕೊಂಡ್ರೆ ಅಲ್ಲಿ ವಿಪರೀತ ಮಳೆ ಬಂದಿರೋದ್ರಿಂದ ಅಲ್ಲಿ ಯಾರನ್ನೂ ಅಲೋ ಮಾಡ್ತಾಯಿಲ್ಲ, ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಬಂದು ನೋಡಿ ಯಾವ ಥರ ಕಾಣ್ತಾ ಇದೆ ಸೀನ್ರಿ ಎಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇಲ್ಲಿ ಸ್ನಾನಗೃಹದಲ್ಲಿ ಸ್ನಾನ ಮಾಡಿಕೊಂಡು ಈಗ ದೇವರ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನಕ್ಕೆ ಕಾಯೋಣ. ಕೊಡ್ತಾರೆ ಏನಿಲ್ಲ. ನಾವು ಬಂದಿನ ಕೈ ತಗೋದು ಬಸ್ ಬರ್ನಿಲ್ಲ ಕಂಪ್ಲೇಂಟ್. ದೇವರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ತಗೊಂಡಿರ್ತಕ್ಕಂಥ ನಮ್ಮ ಹತ್ರ ಇರ್ತಕ್ಕಂಥ ಲಗೇಜ್ಗಳನ್ನೆಲ್ಲ ಇಲ್ಲಿ ಇಡಬೇಕು. ಇಲ್ಲಿ ಉಚಿತ, ಇದಕ್ಕೆ ಯಾವುದೇ ಥರ ಚಾರ್ಜಸ್ ತಗೊಳ್ಳಲ್ಲ ಅವರು. ನಾವು ಎಷ್ಟು ಲಗೇಜ್ ಇದೆ ಅಷ್ಟು ಲಗೇಜನ್ನ ಅಲ್ಲಿ ಒಂದು ಕಡೆ ಕಟ್ಟಿ ಇಟ್ಬಿಟ್ಟು ಅವ್ರ ಹತ್ರ ಟೋಕನ್ ತೊಗೊಂಡು ಹೋಗಬೇಕು. ಫ್ರೀ ಇರುತ್ತೆ, ಇದಕ್ಕೇನು ಚಾರ್ಜ್. ಇದು ಬೆಳಗಿನ ಜಾವ 6-6:30 ಆ ಟೈಮ್ನಲ್ಲಿ ನಾವು ದೇವರ ದರ್ಶನಕ್ಕೆ ಹೋಗ್ತಾಯಿದ್ದೋ. ಆಲ್ರೆಡಿ ಭಕ್ತಾದಿಗಳೆಲ್ಲ ಸರತಿ ಸಾಲಿನಲ್ಲಿ ನಿಂತಿದ್ದರು. ಇದು ದೇವಸ್ಥಾನದ ಹೊರಾಂಗಣ. ಸರತಿ ಸಾಲಿನಲ್ಲಿ ನಿಂತಿದ್ದರು. ದೇವರ ದರ್ಶನ 6:30ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ದೇವರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ದೇವರ ದರ್ಶನ ಮಾಡಬೇಕಾದಾಗ ನಾವು ನಮ್ಮ ಫೋನ್ನಲ್ಲಿ ವಿಡಿಯೋ ಅಥವಾ ಫೋಟೋ ತೆಗಿಯೋಂಗಿಲ್ಲ. ಸೊ ಆ ಥರ ರೂಲ್ಸ್ ಇದೆ, ಆ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ನಾವು ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋ ಫೋಟೋ ತೆಗೆದಿಲ್ಲ. ನಂತರ ಬಂದು ನಾವು ತಿಂಡಿ, ದೇವಸ್ಥಾನದಲ್ಲೇ ತಿಂಡಿ ಇರುತ್ತೆ. ಬಂದು ಇವಾಗ ತಿಂಡಿ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ನೋಡಿ, ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಹಾಲು ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿಂಡಿ. ಮುಂಚೆ ತಿಂಡಿ ಇರಲಿಲ್ವಂತೆ, ಇವಾಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳಗಿನ ಜಾವನೂ ಕೂಡ ತಿಂಡಿ ವ್ಯವಸ್ಥೆ ಇದೆ, ಮತ್ತು ಮಧ್ಯಾಹ್ನ ರಾತ್ರಿ ಊಟನೂ ಕೂಡ ಇರುತ್ತಂತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ತಿಂಡಿ ನಂತರ ನೋಡಿ ಇಲ್ಲಿ ಆಯುರ್ವೇದಿಕ್ ಹಾಲು ಕೂಡ ಕೊಡುತ್ತಾರೆ. ಕುಡ್ಕೊಂಡು ನಂತರ ನಾವು ಇಲ್ಲಿ ಏನೇನು ಸ್ಥಳಗಳನ್ನ ನೋಡಿಕೊಂಡು ಇನ್ನೂ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಾವು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ದರ್ಶನ ಆದಮೇಲೆ ದೇವ್ರ ದರ್ಶನ ನಂತರ ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇ ಪಕ್ಕದಲ್ಲೇ ಇದೆ, ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಂತರ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹಂಗೆ ಆಯ್ ಮಾಡ್ಬಿಡಿ. ಏನು ಈ ಥರ ಪೊಟ್ನ ಕಟ್ಕೊಯ್ತೀರಲ್ಲ? ಬುತ್ತಿ ಏನಿದೆ ಬುತ್ತಿ ಒಳಗೆ? ಕೊತ್ತಂಬರಿ ಸೊಪ್ಪು.
ಕೊತ್ತಿ ಸ್ವಾಮಿ ಪ್ರಸಾದ, ಲಡ್ಡು ಪ್ರಸಾದ. ಕಾಣಿಕೆ ಎಷ್ಟು ಸರ್ ಏನು ನೀವು ಸಾಂಬ್ರಾಣಿ ಕಾಲ ಕಲ್ಲಾಗುತ್ತಾರ ಹಾಂ ಇಲ್ಲಿ ಎಣ್ಣೆ ಕೇರಳದ ಎಣ್ಣೆ ನೋಡಿದ್ವಿ ಅಷ್ಟು ಬರಕ್ಕೆ ತಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಪೂಜೆ ಸಾಮಾನು ಇದೊಂದು ತಗೋಬೇಕಿತ್ತು. ದೇವರ ಆದಿಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಈಗ ಹೋಗ್ತಾ ಇದ್ದೀವಿ. ಮಂಗಳಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಮ್ಮ ತಾಯಿಯವರು. ಈಗ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಫೋಟೋ ತೆಗಿಯೋಗಿಲ್ಲ, ವಿಡಿಯೋ ಮಾಡೋಗಿಲ್ಲ. ಸೊ ದೇವರ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ನಂತರ ಇಲ್ಲಿ ಪಾರ್ಕ್ ಇದೆ, ಸ್ವಲ್ಪ ಅಲ್ಲಿ ಪಾರ್ಕಲ್ಲಿ ಸ್ವಲ್ಪ ತಿರುಗಾಡಿಕೊಂಡು ನಂತರ ಧರ್ಮಸ್ಥಳಕ್ಕೆ ಹೋಗೋಣ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೋದ್ರೆ KSRTC ಬಸ್ ಹೋಗುತ್ತೆ ಧರ್ಮಸ್ಥಳಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂದ್ಗಡೆ ಪಾರ್ಕ್ ಇದು. ಚೆನ್ನಾಗಿದೆ ವೆದರೆಲ್ಲ. ಸ್ವಲ್ಪ ಹೊತ್ತೆಲ್ಲ ಇಲ್ಲಿ ಕಾಲ ಕಳೆದು ನಂತರ ಹೋಗೋಣ ಅಂತ. ಚೆನ್ನಾಗಿದೆ. ಎಲ್ಲಿಗೆ? ಮದರ್ ಇಂಡಿಯಾ ಮಂಗಳಮ್ಮನಿಗೆ ಹಸುಗಳು ಕಂಡ್ರೆ ಒಂಥರ ಪೂಜ್ಯ ಭಾವನೆ, ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಫ್ರೀ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ. ಸುತ್ತಮುತ್ತ ದೇವಸ್ಥಾನಕ್ಕೆ ಗಲೀಜಾಗಬಾರ್ದು, ಎಲ್ಲರೂ ಕೂಡ ಇಲ್ಲಿ ಉಚಿತವಾಗಿ ಈ ಸೌಲಭ್ಯನ ಪಡ್ಕೋಬೇಕು. ಯಾಕೆಂದರೆ ಸುತ್ತಮುತ್ತ ಶುದ್ಧವಾಗಿರಬೇಕಲ್ಲ ದೇವಸ್ಥಾನ. ಅದರಿಂದ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ KSRTC ಬಸ್ ಸ್ಟ್ಯಾಂಡ್ಗೆ. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬಸ್ ರೆಡಿ ಇದೆ. ಇವಾಗ ಬಸ್ಸಲ್ಲಿ ಧರ್ಮಸ್ಥಳ ತಲುಪೋದು. ಧರ್ಮಸ್ಥಳಕ್ಕೆ ಬಂದಾಗ ಒಂದು 12 ಆಗಿತ್ತು. ಇಲ್ಲಿ ರೂಮ್ ಮಾಡ್ಕೊಳ್ಳೋಣ ಅಂತ ನೋಡ್ದು. ಇಲ್ಲಿ ರೂಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಂಕೇತ್ ಅಂತ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಹೋದರೆ ರೂಮ್ ಸಿಗುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಮತ್ತು ಸರಿ ಅಲ್ಲೇ ರೂಮ್ ಮಾಡ್ಕೊಳ್ಳೋದು ಸರಿ. ಏಕೆಂದರೆ ಸ್ವಲ್ಪ ರೂಮ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅನಂತರ ದೇವ್ರ ದರ್ಶನಕ್ಕೆ ಹೋಗೋಣ. ಆ ಕಾರಣಕ್ಕೋಸ್ಕರ ಈಗ ನಾವು ಸಾಂಕೇತ್ ಬಿಲ್ಡಿಂಗ್ ಇದೆ, ಅದು ಬಂದು ಸಾಕೇತ್ ಬಿಲ್ಡಿಂಗು. ಅದನ್ನು ನಾವು ಎನ್ಕ್ವೈರಿ ಆಫೀಸಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಲಗೇಜೆಲ್ಲ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಂತರ ದೇವರ ದರ್ಶನಕ್ಕೆ ಬರೋಣ ಅಂತ ನಾವು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ ಸುತ್ತಮುತ್ತ ಜಾಗ ಇದು. ನಾವು ಇಲ್ಲಿಗೆ ಬಂದು ಸುಮಾರು ವರ್ಷಗಳಾಗೋಗ್ಬಿಟ್ಟಿತ್ತು, 5-6 ವರ್ಷ ಆಗೋಗಿತ್ತು ಧರ್ಮಸ್ಥಳಕ್ಕೆ. ಆವಾಗಿಂದ ಬರೋಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಅದು ಕಾಲ ಕೂಡಿ ಬಂತು ದೇವರ ದರ್ಶನಕ್ಕೆ. ಇವಾಗ ನಾವು ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಇಲ್ಲಿ ಸುಮಾರು ಇವೆ ಬಿಲ್ಡಿಂಗ್ಗಳು, ರೂಮ್ಸ್ ಸಿಗುತ್ತೆ. ಬಟ್ ನಮಗೆ ಇಲ್ಲಿ ಸಾಕೇತಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಇದು ಸಾಕೇತ್. ಈ ಬಿಲ್ಡಿಂಗಲ್ಲಿ ನಮಗೊಂದು ರೂಮ್ ಅಲಾಟ್ ಆಗಿದೆ. ಇಲ್ಲಿಗೆ ಬಂದಿದ್ದೀವಿ ಈಗ. ಇಲ್ಲಿ ಬಂದು ನಮ್ಮ ರೂಮ್ ನೋಡಿ 200 ರೂಪಾಯಿ ಇದಕ್ಕೆ ಬಾಡಿಗೆ
ಒಂದು ದಿನಕ್ಕೆ 24 ಅವರ್ಸ್ಗೆ 200 ರೂಪಾಯಿ ಬಾಡಿಗೆ. 200 ರೂಪಾಯಿ ರೂಮ್ ಹೇಗಿದೆ ನೋಡಿ ಸಾಕೇತಲ್ಲಿ. 200 ರೂಪಾಯಿಗೆ ಬೆಡ್ 3 ಬೆಡ್ ಇದೆ. 2 ಚಾಪೆ ಕೊಟ್ಟಿರ್ತಾರೆ. ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದು ಕಿಚನ್ ಕೂಡ ಅಡುಗೆ ಮನೆ. ಆರಾಮಾಗಿ ಒಂದು ಸಂಸಾರ ನಡೆಸ್ಬೋದು. ಬಾತ್ರೂಮ್ ಸಪ್ರೇಟ್ ಇದೆ, ಸ್ನಾನ ಮಾಡೋದಕ್ಕೆ. ಸೂಪರ್ ಆಗಿ ಟಾಯ್ಲೆಟ್ ಸಪ್ರೇಟ್ ಆಯ್ತು ಮಾಡಿದ್ದಾರೆ. ವೆರಿ ಗುಡ್, ನೈಸ್ ಸರ್, ಚೆನ್ನಾಗಿದೆ. ಅಟ್ಯಾಚ್ ಬಾತ್ರೂಮ್ ಅಲ್ಲ, ಟಾಯ್ಲೆಟ್ ಸಪ್ರೇಟ್ ಇದೆ, ಬಾತ್ರೂಮ್ ಸಪ್ರೇಟ್. ಆರಾಮಾಗಿ 3 ಜನ ಮಲಗಬಹುದು. ಹಾಲ್ ಇಷ್ಟು ದೊಡ್ಡದಿದೆ, ಚಾಪೆ ಇದೆ, ಚಾಪೆ ಇಟ್ಟಿರ್ತಾರೆ. 24 ಅವರ್ಸ್ಗೆ 200 ರೂಪಾಯಿ ಚಾರ್ಜ್. ಇದು ಡೆಪಾಸಿಟ್ ಒಂದು 500 ರೂಪಾಯಿ ಕಟ್ಸ್ಕೊಂಡಿರ್ತಾರೆ, ಅದನ್ನು ವಾಪಸ್ ಕೊಡ್ತಾರೆ. 200 ರೂಪಾಯಿ ರೆಂಟ್ ಇಟ್ಕೊಂಡು ಇನ್ನು ಬಾಕಿ ದುಡ್ಡು ಡೆಪಾಸಿಟ್ ವಾಪಸ್ ಕೊಡ್ತಾರೆ. ಎಲ್ಲ ಫ್ರೆಶ್ ಅಪ್ ಆಗಿ ಈಗ ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಮಧ್ಯಾಹ್ನ ಆಗ್ಬಿಟ್ಟಿರೋದ್ರಿಂದ ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ಸ್ಟಾಪ್ ಆಗಿತ್ತು. ಮತ್ತು ಅದು 5 ಗಂಟೆಗೆ ಓಪನ್ ಆಗೋದಂದರು. ಅದಕ್ಕೋಸ್ಕರ ಸರಿ ಪ್ರಸಾದ ಊಟದ ವ್ಯವಸ್ಥೆ ಇತ್ತು, ಅದಕ್ಕೆ ಊಟ ಮಾಡಿಕೊಂಡೇ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಊಟಕ್ಕೆ ಹೋದೋ. ಯಾಕೆಂದರೆ 2 ಗಂಟೆ ಆಗ್ಬಿಟ್ಟಿದ್ದು, 2:30-3 ಗಂಟೆಗೆ ಲಾಸ್ಟ್ ಅಲ್ಲ ದೇವ್ರ ದರ್ಶನ, ಮತ್ತು 5 ಗಂಟೆ ಮೇಲೆ ದೇವ್ರ ದರ್ಶನ ಇರುತ್ತೆ. ಅದರಿಂದ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಇವಾಗ ನಾವು ಊಟ ಮಾಡ್ಕೊಂಡೇ ಬರೋಣ, ಅದು ಪ್ರಸಾದ ಸೇವನೆ ಮಾಡ್ಕೊಂಡು ನಂತರನೇ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಪ್ರಸಾದ ಸೇವನೆಗೆ ಹೋಗ್ತಾ ಇದ್ದೀವಿ. ಐದು ಗಂಟೆ ಮೇಲೆ ಮತ್ತೆ ದೇವರ ದರ್ಶನಕ್ಕೆ ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸರತಿ ಸಾಲಿನಲ್ಲಿ ತುಂಬ ಕ್ಯೂ ಇರುತ್ತೆ. ಬಟ್ ನಾವು ಬೇಗನೆ 5 ಗಂಟೆಯಲ್ಲೇ ನಿಂತು ಫಸ್ಟ್ ಲೈನಲ್ಲೇ ಇದ್ದಿರೋದ್ರಿಂದ ನಮಗೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ತಿರುಪತಿಲಿ ನಾವು ದೇವರ ದರ್ಶನ ಮಾಡೋಕ್ಕೆ ಹೋದಾಗ ನೋಡಿರ್ತೀವಲ್ಲ, ಅದೇ ಥರ ನಾವು ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ ಹೋದಾಗಲೂ ಅದೇ ಅನುಭವ ಆಗುತ್ತೆ ನಮಗೆ, ತಿರುಪತಿಯಲ್ಲಿ ದರ್ಶನ ಮಾಡ್ದಂಗೆ. ನೋಡ್ರಿ ಇಲ್ಲ ದೇವರ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಇಲ್ಲೇ ದೇವಸ್ಥಾನದ ಹತ್ರನೇ ಇನ್ನೊಂದು ಬಾಹುಬಲಿ ಬೆಟ್ಟ ಇದೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಟೈಮ್ ಇದೆ, ನಮಗೆ ರಾತ್ರಿ ಬಸ್ಸು 10:30 ನಮಗೆ ಬೆಂಗಳೂರಿಗೆ. ನಾನು ಮತ್ತು ಅಂತ ಬೆಂಗಳೂರಿಗೆ ಹೋಗ್ತೀವಿ. ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಶಿವು ಅಕ್ಕನ ಮಗ, ಅವರು ಮೈಸೂರಿಗೆ ಹೋಗ್ತಾರೆ. ಮೈಸೂರಿಂದ ಅವ್ರ ಊರಿಗೆ ಹೋಗ್ತಾರೆ. ನಾವು ಬೆಂಗಳೂರಿಗೆ ಹೋಗ್ತೀವಿ. ರಾತ್ರಿ 10:30 ಸುಗಮ ಟ್ರಾವೆಲ್ಸ್ಗೆ ಬಸ್ ಬುಕ್ ಮಾಡಿದ್ವಿ. ನಮಗೆ ಬೆಂಗಳೂರಿಬ್ಬರು, ನಾವಿಬ್ಬರು ಮತ್ತು ಅವ್ರು 3 ಜನ ಮೈಸೂರಿಗೆ ಹೋಗ್ತಾರೆ, ಸೇಮ್ ಸ್ಲೀಪರ್ ಕೋಚ್. ಇವಾಗ ನಾವು ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 10:30ವರೆಗೂ ಟೈಮ್ ಇದೆ. ಸುತ್ತಮುತ್ತ ಸ್ಥಳಗಳನ್ನ ನೋಡೋಣ ಅಂತ. ಇಲ್ಲಿ ಬಾಹುಬಲಿ ರತ್ನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಬೆಟ್ಟಕ್ಕೆ ಮಂಜುನಾಥನ ದರ್ಶನ ಮಾಡ್ಕೊಂಡು ಎಲ್ಲರೂ ಬಾಹುಬಲಿ ನೋಡೋಕ್ಕೆ. ವಿಡಿಯೋ ಮಾಡ್ತಾರೆ. ಮ್ಯಾಗ ಹಣ್ಣಂತ ಕೊಡಿ ಇಲ್ಲ ಅಂದ್ರೆ ನಾವು
ಏನು ಮಾಡ್ತಾ ಇದ್ದೀರಾ ಶಿವ? ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡಿದ ಮೇಲೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕೂಡ ಮರಿದೇನೆ ಇಲ್ಲಿ ದೇವರ ದರ್ಶನ ಮಾಡಿ. ಇಲ್ಲಿ ಹೆಂಗಸರಿಗೆ ಪ್ರವೇಶ ಇಲ್ಲ, ಗಂಡಸರು ಮಾತ್ರ ಹೋಗಿ ಮೇಲ್ಗಡೆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ರೂಮ್ ಚೆಕ್ಔಟ್ ಮಾಡಿ ಇವತ್ತು ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿಗೆ ಪಯಣ. ಅಲ್ಲಿ ಶಿವ ನಿಂತಿದ್ದಾನೆ. ಬಂದರು. ಶಿವ ಎಲ್ಲಿ ಪಯಣ? ಪಯಣ ಈಗ ಮೈಸೂರು ಕಡೆಗೆ. ಮತ್ತೆ ಧರ್ಮಸ್ಥಳಕ್ಕೆ ಯಾವಾಗ ಬರ್ತೀರಾ? ಮಂಜುನಾಥನ ಕೃಪೆ ಯಾವಾಗ ನಮ್ಮ ಮೇಲೆ ಹಾಗೆ ಯಾವಾಗ ಕರೆಸ್ಕೊಳ್ತಾರೆ ಆವಾಗ ಮತ್ತೆ ಧರ್ಮಸ್ಥಳಕ್ಕೆ ನಮ್ಮ ಪ್ರಯಾಣ ಶುರು ಮಾಡ್ತೀವಿ. ಆದಷ್ಟು ಬೇಗ ದಂಪತಿಗಳು ಸಮೇತ ಬನ್ನಿ. ನಮ್ಮ ಅತ್ತೆ ಮಾಡಿರೋ ಒಂದು ಆಶೀರ್ವಾದ ಹೊಂದಿದ್ರೆ ಅದು ಆಗುತ್ತೆ. 10:30ಗೆ ಬಸ್ ಹತ್ತಿ ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರು ತಲುಪ್ತಾ ಇದ್ದೀವಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್.